Knowledge Park, the creative school. Admissions are open from LKG to 10th standard. Free uniform for new admission students. Public school English medium. Admissions are open. Nursery to higher classes. ಈ ಮಾಧ್ಯಮಗೋಷ್ಠಿ ಕರೆದಿರೋ ಉದ್ದೇಶ ಬಿಹಾರ್ ರಾಜ್ಯದಲ್ಲಿ ನಿನ್ನೆ ಬಿಜೆಪಿ ವಿಜಯ ಗಳಿಸಿದ ಸಲುವಾಗಿ ನಮ್ಮ ಬಸವಕಲ್ಯಾಣ ಸನ್ಮಾನ್ಯ ಶಾಸಕರು ಬಸವಕಲ್ಯಾಣ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ವಿಜಯೋತ್ಸವ ಸಮಾರಂಭ ಇಟ್ಟಿರು. ಆ ಸಮಾರಂಭದಲ್ಲಿ ಮಾತಾಡ್ತಾ ರಹೀಂ ಖಾನ್ ಅವ್ರ ಬಗ್ಗೆ, ವಿಜಯ್ ಸಿಂಗ್ ಅವ್ರ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿದ್ದಾರೆ. ಬಂಧುಗಳೇ, ರಹೀಂ ಖಾನ್ ಅವ್ರ ಬಗ್ಗೆ ಹುಲ್ಸೂರು ಪಟ್ಟಣ ಪಂಚಾಯತ್ ಆಗಿಲ್ಲ, ನೀವು ಮಿನಿಸ್ಟ್ರಿ ಆಗಕ್ಕೆ ಲಾಯಕ್ ಇಲ್ಲ ಅನ್ನೋ ಕೆಲವು ಹಗುರವಾದ ಮಾತುಗಳನ್ನ ಆಡಿದ್ದಾರೆ. ನೀವು ವಿಜಯ್ ಸಿಂಗ್ ಅಂತ ಕೇಳ್ತೀರಿ, ನನ್ನ ಎದುರು ಸ್ವತಂತ್ರ ಅಭ್ಯರ್ಥಿ ವಿಜಯ್ ಸಿಂಗ್ ಅಂತ ಕೇಳ್ತೀರಿ, ನಾನು ಕೇಳಲ್ಲ. ಈ ತರ ಎಲ್ಲ ಅವರು ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ. ಸನ್ಮಾನ್ಯ ಶಾಸಕರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಶಾಸಕರೇ, ನೀವು ಇನ್ನ ಶಾಸಕರೇ ಇದ್ದಿಲ್ಲ, ನಿಮಗೆ ರಾಜಕೀಯ ABCDನೇ ಗೊತ್ತಿದ್ದಿಲ್ಲ. 2014ರಲ್ಲಿ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರಾದಂತ, ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಹುಲ್ಸೂರು ARK ಗಿರಿ silk and saree. 7 Heaven Golden Super Mall 50% off. Winter sale Nepali sweater wala ladies, gents and kids. City ke tourist lodge और हराड़ा चौक बसवा कल्याण. ಹುಲ್ಸೂರು ಮತ್ತು ಮಂಠಾಳ ರಾಜೇಶ್ವರ್ ಈ ಬಸವ ಕಲ್ಯಾಣ ತಾಲೂಕಿನ 3 ಹೋಬಳಿಗಳನ್ನ ಪಟ್ಟಣ ಪಂಚಾಯಿತಿಯನ್ನ ಮಾಡ್ಬೇಕಂತ ಹೇಳಿ 2014ರಿಂದ ಅವರು ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಸನ್ಮಾನ್ಯ ಶಾಸಕರೇ, ನಿಮ್ಗತಿ ಹೋಗೋದು ಒಂದು ಲೆಟರ್ ಕೊಡೋದು, ನಾ ಹುಲ್ಸೂರು ಪಟ್ಟಣ ಪಂಚಾಯತ್ ಮಾಡಕ್ ನಾ ಶಿಫಾರಸ್ ಮಾಡೀನಿ ಅಂದ್ರೆ ಆಗಲ್ಲ. ಅದರದೇ ಆದಂತ ಒಂದು ಕಾನೂನು ಅದ, ಅದರದೇ ಆದಂತ ಒಂದು ನಿಯಮ ಅದ. ಆ ನಿಯಮ ಪ್ರಕಾರ ಈಶ್ವರ್ ಖಂಡ್ರೆ ಅವರು ಪೌರಾಡಳಿತ ಸಚಿವರಿದ್ದಾಗ ಒಂದ್ಸಲ ವಿಸ್ತೃತವಾದಂತ ವರದಿ ಹೋಯ್ತು. Welcome to Microzarf. We offer expert training in cloud, DevOps, AI, and Linux. Microzarf, empowering future engineers. Enroll now. Tibetan sweater wala shifted to Veterinary Hospital Hulsur Road Baswa Kalyan. ಈ ರಹೀಂ ಖಾನ್ ಅವರಿದ್ದಾಗ ವಿಸ್ತೃತವಾದಂತ ವರದಿ ಹೋಯ್ತು. ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದ ಸಲುವಾಗಿ ಹುಲ್ಸೂರು ಮತ್ತು ಮಂಠಾಳ ಪಟ್ಟಣ ಪಂಚಾಯತಿ ಆಗ್ಲಕ್ ಹಿನ್ನಡೆ ಆಗ್ಯದ. ಇದು ಒಪ್ಕೋತೀನಿ ನಾನು. ಆದ್ರೆ ಬರುವಂತ ದಿನಗಳಲ್ಲಿ ವಿತಿನ್ 1 ತಿಂಗಳ ಒಳಗಾಗಿ ಹುಲ್ಸೂರು ಪಟ್ಟಣ ಪಂಚಾಯತಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ವಿಷಯವನ್ನು ಮುಂದಿಟ್ಕೊಂಡು ನೀವೇನು ರಾಜಕೀಯ ಮಾಡತ್ತೀರಿ, ಅದು ನಿಮ್ಮ ವೈಫಲ್ಯ ಮುಚ್ಕೊಂಡು ಅನುಕಂಪ ತಗೊಂಡು ಜನರಿಗೆ ಮೂರ್ಖ ಮಾಡಂತ ರಾಜಕಾರಣ ಮಾಡತ್ತೀರಿ. ಇಂಥ ರಾಜಕಾರಣ ನಡೆಯಲ್ಲ. ನಿಮ್ ಮಾತು ಯಾರು ನಂಬಲ್ಲ. ಯಾಕಂದ್ರೆ ನೀವು ಹೇಳಿದ್ರೆ ಎಲ್ಲ ಸುಳ್ಳು ಹೇಳ್ಕೊಟ್ಟು ಬಂದ್ರಿ. ಇವತ್ತಿನ ಒಂದು ಮಾತು ಸತ್ಯ ಹೇಳಿಲ್ಲ. ಸನ್ಮಾನ್ಯ ಶಾಸಕರೇ, ಹುಲ್ಸೂರು ಪಟ್ಟಣ ಪಂಚಾಯತಿ ಆಗ್ಬೇಕಾದ್ರ ಸರ್ಕಾರ ಏನ್ ಮಾಡ್ತು? ತಿರಸ್ಕೃತ ಮಾಡ್ತು 2023ರಲ್ಲಿ. ಯಾಕೆ ತಿರಸ್ಕೃತ ಮಾಡ್ತು? ಅಲ್ಲಿ ಸ್ಕ್ವೇರ್ ಕಿಲೋಮೀಟರ್ ನಲ್ಲಿ ಡೆನ್ಸಿಟಿ ಎಷ್ಟಿರ್ಬೇಕಂದ್ರೆ 400 ಡೆನ್ಸಿಟಿ ಇರಬೇಕು. ಅದು ಹುಲ್ಸೂರು ಪಟ್ಟಣ ಪಂಚಾಯತಿಗೆ ಏನ್ ಪ್ರಾಬ್ಲಮ್ ಇತ್ತು? 267 ಬಂತು. ಅದಕ್ಕಾಗಿ ಸನ್ಮಾನ್ಯ ವಿಜಯ್ ಸಿಂಗ್ ಅವರು 18/10/2024 ಡೆಪ್ಯೂಟಿ ಡೈರೆಕ್ಟರ್ ಪೌರಾಡಳಿತ ಇಲಾಖೆ ಡೈರೆಕ್ಟರ್ ಅವರಿಗೆ ಪತ್ರ ಬರೆದ್ರು. ಯಾರು? ಸನ್ಮಾನ್ಯ ವಿಜಯ್ ಸಿಂಗ್ ಅವರು. ಏನ್ ತಾರೀಕಿಗೆ ಬರೆದ್ರು? 18/10/2024ದಾಗ ಪೌರಾಡಳಿತದ ನಿರ್ದೇಶಕರು ವಿಜಯ್ ಸಿಂಗ್ ಅವರು ಲೆಟರ್ ಬರೆದು ಏನಂದ್ರು? ನೀವು ಹುಲ್ಸೂರು ತಾಲೂಕು ನೀವು ಪಟ್ಟಣ ಪಂಚಾಯತಿ ಮಾಡ್ಲೇಬೇಕು ಅಂತ ಹೇಳಿ ಒಂದು ಲೆಟರ್ ಬರೆದ್ರು. ಅವಾಗ ಮಾನ್ಯ ನಿರ್ದೇಶಕರು ಪೌರಾಡಳಿತ ನಿರ್ದೇಶನ ಅವ್ರು ಏನ್ ಮಾಡ್ರು? ಜಿಲ್ಲಾಧಿಕಾರಿಗೆ ಒಂದು ಲೆಟರ್ ಬರೆದ್ರು. ಇದು ಹುಲ್ಸೂರು ಏನದ 267 ಡೆನ್ಸಿಟಿ ತೋರಿಸ್ಲತ್ತ, 400 ಬೇಕಂತ ಹೇಳಿ. ಅದಕ್ಕೆ ವಿಜಯ್ ಸಿಂಗ್ ಅವ್ರು ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಅದು ಡೆನ್ಸಿಟಿಯನ್ನು 500ಕ್ಕೆ ಹೋಗಿ ಮುಟ್ಸಿರೋದು. 500 ಡೆನ್ಸಿಟಿ ಹೋಗಿ ಈಗ ಫೈಲ್ ಆಲ್ರೆಡಿ ಪೌರಾಡಳಿತ ಇಲಾಖೆಯ ಟೇಬಲ್ ಮೇಲೆ ಫೈಲ್ ಅದ. 100% ತಿಂಗಳಿಲ್ಲ 2 ತಿಂಗಳ ಒಳಗಾಗಿ ಹುಲ್ಸೂರು ಪಟ್ಟಣ ಪಂಚಾಯತಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹುಲ್ಸೂರು ಬಗ್ಗೆ ನಿಮಗೆ ಕಾಳಜಿ ಇರ್ತಿತ್ತು, ಹುಲ್ಸೂರು ಅಭಿವೃದ್ಧಿ ಮಾಡ್ಬೇಕಂಬ ನಿಮ್ಮಲ್ಲಿ ಕಾಳಜಿ ಇರ್ತಿತ್ತು ಅಂದ್ರೆ ನೀವು ನಿರಂತರವಾಗಿ ಪ್ರಯತ್ನ ಮಾಡ್ತೀರಿ. ಆದ್ರೆ ನೀವು ಮಾಡ್ತಾ ಇರೋದೇನು? ಸುಮ್ 6 ತಿಂಗಳಿಗೊಂದು 3 ತಿಂಗಳಿಗೊಂದು ಹೋಗೋದು, ಲೆಟರ್ ಕೊಡೋದು, ಫೇಸ್ಬುಕ್ ದಾಗ ಬಿಡೋದು. ಅದಕ್ಕೆ ಬಿಟ್ಟು ಬೇರೆ ಏನು ಕೆಲಸ ಮಾಡಿ ನೀವು ಏನಂದ್ರಿ? ಬಿಜೆಪಿ ಶಾಸಕನ ಇದ್ದಂತ ಹೇಳಿ ನನ್ನ ಕ್ಷೇತ್ರದಾಗ ಹುಲ್ಸೂರು ಮತ್ತು ಮಂಠಾಳ ಪಟ್ಟಣ ಪಂಚಾಯತ್ ಮಾಡಲು ಹೋಗ್ಯಾರ ಅಂತ ಆರೋಪ ಮಾಡಿದ್ರಿ. ಸನ್ಮಾನ್ಯ ಶಾಸಕರೇ, ಮಾತಾಡುವಾಗ ನಿಮಗೆ ಅರಿವು ಇರ್ಬೇಕು. ಇವತ್ತು ರಾಜೇಶ್ವರ ಪಟ್ಟಣ ಪಂಚಾಯತ್ ಆಗ್ಯದ ಅಂದ್ರೆ ಅಲ್ಲೂ ಕೂಡ ಬಿಜೆಪಿ ಶಾಸಕರೇ ಅದ. ನಾವು ಕಾಂಗ್ರೆಸ್ ಪಕ್ಷದ ನಾಯಕರು,
ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವತ್ತೂ ಕೂಡ ತಾರತಮ್ಯ ಮಾಡಲ್ಲ. ಜನರ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಕ್ಕಂಥ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಎಂಬುದು ನಿಮ್ ನೆನಪಿನಲ್ಲಿ ಇರ್ಲಿ. ಯಾಕಂದ್ರೆ ಇನ್ನೊಂದ್ಸಲ ನಿಮ್ಗೆ ನೆನಪು ಕೊಡ್ತೀನಿ ನಾನು. ಜಗದೀಶ್ ಶೆಟ್ಟರ್ ಅವರು 2013ರಲ್ಲಿ ಹುಣಸೂರು ತಾಲೂಕಾ ಘೋಷಣೆ ಮಾಡಿದ್ರು. ಆದ್ರೆ 2014ರಲ್ಲಿ ಯಾವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರು ಅವತ್ತೇ ಹುಣಸೂರು ತಾಲೂಕಾ ಇಂಪ್ಲಿಮೆಂಟೇಷನ್ ಆಯ್ತು. ಹುಣಸೂರು ತಾಲೂಕು ಆಗ್ಬೇಕಾದ್ರೆ ಯಾರು ಹೋರಾಟ ಮಾಡ್ರು? MG ರಾಜೋಳಿ ಅವರು ಹೋರಾಟ ಮಾಡೋರು. ಅಂತವ್ರಿಗೆಲ್ಲ ಮೂಲೆಗೆ ಸರಿಸಿ ನೀವೇನ್ ಹೀರೋ ಆಗ್ಬೇಕಂತ ಹೊಂಟ್ರಿ, ನಿಮ್ ಇಚ್ಛೆ ಈಡೇರೋದಿಲ್ಲ. ಸನ್ಮಾನ್ಯ ಶಾಸಕರೇ, ಇತಿಹಾಸ ಗೊತ್ತಿರ್ಬೇಕು. ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಸಂಪೂರ್ಣ ಇತಿಹಾಸ ನಿಮ್ಗೆ ಗೊತ್ತಿರ್ಬೇಕು. ಸುಮ್ ಬರೋದು, ಯಾವ್ದೋ ಒಂದು ಲೆಟರ್ ಕೊಡೋದು, ಫೇಸ್ಬುಕ್ ದಾಗ ಬಿಡೋದು, ಇವೆಲ್ಲ ಇಂಥವ್ ನಡೆಯಲ್ಲ. ನಿಮ್ಮ ಮಾತಿನ ಮ್ಯಾಗ ಯಾರು ವಿಶ್ವಾಸನೂ ಮಾಡಲ್ಲ. ಯಾಕಂದ್ರೆ ಎಷ್ಟು ಮಾತು ಹೇಳಿರಿ ಇವತ್ತಿನ ತನ ಎಲ್ಲ ಸುಳ್ಳು ಹೇಳಿರಿ. ಸನ್ಮಾನ್ಯ ರಹೀಂ ಖಾನ್ ಅವ್ರಿಗೆ ನೀವು ಕ್ಷಮೆ ಕೇಳಂತ ಅಲ್ಲತ್ರಿ. ಕ್ಷಮೆ ಯಾರು ಕೇಳ್ಬೇಕು ಕ್ಷಮೆ? ಸನ್ಮಾನ್ಯ ಶಾಸಕರೇ, ಮೊನ್ನೆ ನೀವು ಅರೆಬತ್ತಲೆ ಮೆರವಣಿಗೆ ಮಾಡಿರಿ ರೈತರು ವೇಷ ಹಾಕೊಂಡು. ಅಲ್ಲಿ ಏನಾದ್ರೂ ಭಾಷಣದಾಗ ಬಡ ರೈತ ಮಹಿಳೆಯರು ಬಡತನಕ್ಕಾಗಿ ವೇಷವಾಟಿಕೆ ಮಾಡ್ಲತ್ತಾರ ಅಂತ ಹೇಳಿದ್ರಿ. ಇದು ಸಾಮಾನ್ಯವಾದ ಮಾತಾಡೇನ್ರಿ ಸನ್ಮಾನ್ಯ ಶಾಸಕರೇ? ಹೆಣ್ಮಕ್ಳ ಬಗ್ಗೆ ಇರ್ತಕ್ಕಂಥ ನೀವ್ ಏನ್ ಗೌರವ ಕೊಡ್ತೀರಿ ಅಂತ ತೋರಿಸ್ಕೊಡ್ಲತ್ತ, ನಿಮ್ ಸಂಸ್ಕೃತಿ ಏನಾದ್ರು ತೋರಿಸ್ಕೊಡ್ಲತ್ತ. ಮಾತಾಡ ಪರಿ ನ್ಯಾಲಿಗಿನಾಗ ಹಿಡಿತಾ ಇಟ್ಟು ಮಾತಾಡ್ರಿ. ಸುಮ್ಮನೆ ಏನ್ ಬಿ ಜೋರ್ದಾಗ ಮಾತಾಡಕ್ ಹೋಗ್ಬೇಡ್ರಿ. ನಿಮಗೆ ಹಿಂದೆನೂ ಹೇಳಿದ ಈಗಲೂ ಹೇಳತ್ತೀರ. ಯಾವತ್ತೂ ಕೂಡ ಬಸವ ಕಲ್ಯಾಣ ವಿಧಾನಸಭಾ ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂತ ಬದ್ಧತೆ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಅವರಿಗೆ ಅದ. ವಿಜಯ್ ಸಿಂಗ್ ಅವರು ಸಾಕಷ್ಟು ಬಾರಿ ಮೇಲೇನು ಸಚಿವರದ ಸರ್ಕಾರದ ಪ್ರತಿಯೊಂದು ವಿಷಯ ಬಸವ ಕಲ್ಯಾಣ ಅಭಿವೃದ್ಧಿ ಕುರಿತಾದಂತ ವಿಷಯ ಪ್ರತಿಯೊಂದು ವಿಷಯ ಇವತ್ತು ಸರ್ಕಾರದ ಗಮನ ತರ್ಲತ್ತ. ಸನ್ಮಾನ್ಯ ಶಾಸಕರೇ, ಮಾತಾಡ್ರಿ. ಇವತ್ತ ಬಸವ ಕಲ್ಯಾಣ ನಗರದಲ್ಲಿ ಇಡೀ ರಸ್ತೆ ಗುಂಡಿಮಯ ರಸ್ತೆ ಆಗ್ಯದ. ಎಷ್ಟು ತೊಂದರೆ ಆಗತ್ತ? ತಾಲೂಕದಾಗ ಹೊಡೆಯಡ್ರಿ, ಅದ್ರ ಬಗ್ಗೆ ಒಂದಿನ ಮಾತಾಡೋದು ಹೋಗಿರಿ. ಅದಕ್ಕೆ ಯಾರು ಜವಾಬ್ದಾರ? ಸನ್ಮಾನ್ಯ ಶಾಸಕರೇ ಜವಾಬ್ದಾರ. ಕೆಲಸ ಮಾಡಿರಿ ನೀವು, ಸ್ವತಃ ಗುತ್ತೇದಾರ ಕೆಲಸ ಮಾಡಿ. ನೀವು ಮಾಡಿದ 2-3 ತಿಂಗಳಿಗೆ ರಸ್ತೆಗಳು ಉಳಿದಿಲ್ಲ. ನೀವು ಸಾಕ್ಷಿ ಸಮೇತ ನಾ ಪ್ರೂವ್ ಮಾಡ್ತೀನಿ, ಹೋಗಿ ನೋಡ್ರಿ. ಅದ್ರ ಬಗ್ಗೆ ಒಂದಿನ ಮಾತಾಡಲ್ಲ. ಸ್ವತಃ ಬಸವ ಕಲ್ಯಾಣ ರಸ್ತೆಗಳು ನಗರದ ಸ್ವಯಂ ಸೇವಕರು ತಮ್ಮ ಸ್ವಂತ ದುಡ್ಡಿನಲ್ಲಿ ಗುಂಡಿ ಮುಚ್ಚುವಂತ ಕೆಲಸ ಮಾಡ್ರು, ಅದ್ರ ಬಗ್ಗೆ ಮಾತಾಡಲ್ಲ. ಅಂತ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಿ. ಅಂತ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರೆ ನಿಮಗೆ ಏನೇ ಬದ್ಧತೆ ಅಂತ ತಿಳ್ಕೊತೇವೆ ನಾವು. ನೀವು ಎಲ್ಲಿ ನೋಡ್ರಿ ಬರೀ ರಾಜಕೀಯ, ನಾ ಹ್ಯಾಂಗ್ ಹೀರೋ ಆಗ್ಬೇಕು, ನಾನು ವೈಫಲ್ಯ ಹ್ಯಾಂಗ್ ಮುಚ್ಕೋಬೇಕು, ನಾ ಹ್ಯಾಂಗ ಮಂದಿಗೆ ಮೂರ್ಖ ಮಾಡ್ಬೇಕು, 24 ತಾಸು ವಿಚಾರ ಮಾಡುವಂತ ಏಕೈಕ ಶಾಸಕ ಶರಣು ಸವದಿ. ನಿಮ್ ಉದ್ದೇಶ ಏನು? ಬರೀ ಜನರಿಗೆ ಮೋಸ ಮಾಡೋದು, ಜನರಿಗೆ ಸುಳ್ಳು ಹೇಳೋದು, ಹೀರೋ ಆಗ್ಬೇಕಂಬೋದು. ಹಂಗಾಗಲ್ಲ. ಎಲ್ಲದಕ್ಕ ಡಾಕ್ಯುಮೆಂಟ್ಸ್ ಬೇಕು, ಸುಮ್ಮ ಆಗಲ್ಲ. ಎಲ್ಲದಕ್ಕ ಡಾಕ್ಯುಮೆಂಟ್ಸ್ ಬೇಕು. ತೋರಿಸ್ರಿ ನಿಮ್ಮಲ್ಲಿ ಏನಾರ ರಿಕಾರ್ಡ್ ಹುಣಸೂರು ಇಲ್ಲಿ ತರ ನೀವು ಪಟ್ಟಣ ಪಂಚಾಯತ್ ಮಾಡ್ಬೇಕಂತ ನೀವೇನು ಮಾತಾಡತ್ತೀರಿ. ನೀವು ಇಲ್ಲಿ ತರ ಏನ್ ಫಾಲೋ ಅಪ್ ಮಾಡಿರಿ ತೋರಿಸ್ರಿ. ನೀವ್ ಏನ್ ತೋರಿಸ್ತೀರಿ? 2 ಲೆಟರ್ ತೋರಿಸ್ರಿ. ಅವಾಗ ಒಂದು ಕೊಟ್ಟಿದ್ರಿ, ಈಗ ಒಂದು ಕೊಟ್ಟಿದ್ರಿ. ಏನ್ ಅಧಿವೇಶನದಾಗ ಮಾತಾಡಿದ್ರಿ? ಮಾತಾಡಿಲ್ಲ. ಏನಾಯ್ತ್ರಿ? ನಾ ಅರೆಬತ್ತಲೆ ಬೆಳವಣಿಗೆ ಮತ್ತ ನಾ ಬೆಳಗಾವ್ ಅಧಿವೇಶನದಾಗ ಸುವರ್ಣ ವಿಧಾನಸೌಧ ನಾ ಅರೆಬತ್ತಲೆ ಸ್ಟ್ರೈಕ್ ಮಾಡಿದ್ರಿ. ನೀವು ಕಲ್ತಿರಿ ಅದೇ. ನೀವು ಅರೆಬೆತ್ತಲೆ ಮಾಡಿ ಬಸವ ಕಲ್ಯಾಣ ಮಾನ ಮರ್ಯಾದೆ ರಾಜ್ಯ ಮಟ್ಟದ ಹರಾಜ್ ಹಾಕ್ಲತ್ತೀರಿ. ದಯವಿಟ್ಟು ಹಾಕ್ಬೇಡ್ರಿ. ಹಿಂದಕ್ಕೆ ಬಸವರಾಜ್ ಪಾಟೀಲ್ ಅತ್ತಿರೋರು, ಅನ್ನಪೂರ್ಣಾಬಾಯಿ ರಕ್ತೆ ಅವರು, ಸಿದ್ದರಾಮಪ್ಪ ಖುಬಾ ಅವರು, ಮಾರುತಿರಾವ್ ಮುಳೆ ಅವರು ಎಂತೆಂತ ಶಾಸಕರಾಗಿ ಹೋಗ್ಯಾರ್ರಿ. ಎಷ್ಟು ಡೆವಲಪ್ಮೆಂಟ್ ಆಗ್ಯಾರ. ನೀವು ಏನ್ ಮಾಡಿ ನಿಮ್ ಕೈಲಿ ಏನ್ ಮಾಡ್ರಿ ಹೇಳ್ರಿ. ಎಲ್ಲ ಆಲ್ರೆಡಿ ಬಸವ ಕಲ್ಯಾಣ ಅಭಿವೃದ್ಧಿ ಹೊಂದಿದ ತಾಲೂಕದಾಗ ಬಸವ ಕಲ್ಯಾಣ ಅದ. ನೀವು ಏನ್ ಮಾಡತ್ತೀರಿ? ನಿಮ್ಮ ದೃಷ್ಟಿ ಓನ್ಲಿ KKRD ಕಡೆ. ಎಷ್ಟು ಅನುದಾನ ಬಂತು? ನಿರ್ಮಿತಿ ಕೇಂದ್ರ ಕೊಡೋದು, ಕೆಲಸ ಮಾಡೋದು, ಇಷ್ಟೇ ನಿಮ್ ಕೆಲಸ. ಏನು? ಗುತ್ತೇದಾರಿ ಮಾಡೋದು. ನಾವು ಶಾಸಕರಂತ ನಿಮಗೆ ಆರಿಸಿದೆವು. ಬಟ್ ಇವತ್ತು ನಾವು ಏನಾಗಿರಿ? ನೀವು ಅನ್ಅಥರೈಸ್ಡ್ ಕ್ಲಾಸ್ 1 ಕಾಂಟ್ರಾಕ್ಟರ್. ಯಾರು? ಬಸವ ಕಲ್ಯಾಣದು ಅನಧಿಕೃತ ಕ್ಲಾಸ್ 1 ಗುತ್ತಿಗೆದಾರ ಯಾರು? ಯಾರಿಗೂ ಕೇಳಿ, ಸಾಮಾನ್ಯ ಜನರಿಗೆ ಕೇಳಿ. ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ನೀವು ಯಾರಿಗೆ ಕೇಳಿ. ಇದು ಯಾರು? ಅನ್ಅಥರೈಸ್ಡ್ ಕ್ಲಾಸ್ 1 ಕಾಂಟ್ರಾಕ್ಟರ್ ಯಾರಪ್ಪ ಅಂದ್ರೆ ಶರಣು ಸಲಗರ್ ಅಂತ ಹೇಳ್ತಾರೆ. ಇದು ಯಾರಿಗೂ ಕೇಳ್ರಿ. ಇದ್ರ ಬಗ್ಗೆ ಮಾತಾಡಲ್ಲ. ಅಭಿವೃದ್ಧಿ ವಿಷಯ ಯಾವುದೇ ಮಾತಾಡಲ್ಲ. ಮಾತು ತೆಗೆದ್ರೆ ಬರೀ ಮೊಸಳೆ ಕಣ್ಣೀರ್ ಹಾಕೋದು. ಯಾವ್ದೋ ವಿಷಯ ಇರೋದು ಮೊಸಳೆ ಕಣ್ಣೀರ್ ಹಾಕೋದು. ಇಂಥ ರಾಜಕೀಯ ನಡೆಯಲ್ಲ. ಇವತ್ತು ಮಂಠಾಳು 2014ರಿಂದ ಸುಮಾರು 60-70 ಪುಟಗಳವ. ಮಂಠಾ ಪಟ್ಟಣ ಪಂಚಾಯತ್ ಆಗ್ಬೇಕಂತ 2014ರಿಂದ ಸತತವಾಗಿ ನಾವು ನಿರಂತರ ಪ್ರಯತ್ನ ಮಾಡತ್ತೀವಿ. ಇವತ್ತು RDPR ದಿಂದ NOC ಹೋಗ್ಬೇಕು. RDPR ದಿಂದ NOC ಆಯ್ತಂದ್ರೆ ನಮ್ದು ಕೂಡ ತಿಂಗಳು 2 ತಿಂಗಳದಾಗ ಮಂಠಾಣ ಕೂಡ ಪಟ್ಟಣ ಪಂಚಾಯತ್ ಆಯ್ತು.
ಇವೆಲ್ಲ ಏನು ಗೊತ್ತಿಲ್ಲ ನಿಮ್ಗೆ, ಹೋಗೋದು ಲೆಟರ್ ಕೊಡೋದು ಫೇಸ್ಬುಕ್ ದಾಗ ಬಿಟ್ರಪ್ಪ ನಿಮ್ಮ ಅನುಯಾಯಿಗಳಿಗೆಲ್ಲ ಫೇಸ್ಬುಕ್ ದಾಗ ಬಿಡು ಅಂಬೋದು ಆಯ್ತು, ನಾವೇ ಬಹಳ ಡೆವಲಪ್ಮೆಂಟ್ ಮಾಡೋ ಅಣ್ಣಾಜಿ ಹಾಂಗ ಅಣ್ಣಾಜಿ ಹಿಂಗ ಅಭಿವೃದ್ಧಿ ಹರಿಕಾರ ಕಲ್ಯಾಣದ ಕನಸುಗಾರ. ಏನ್ ಕನಸುಗಾರ ನಿಮ್ದು? ರೋಡ್ ನೋಡ್ರಿ, ಮುಖ್ಯ ರಸ್ತೆಗಳು ನೋಡ್ರಿ, ಗುಂಡಿ ಬಿದ್ದೋಗ್ಯಾವ, ಮಂದಿ ಬೀಳಾಕರ ಗಾಡಿ ಮೇಲೆ ಧಡ ನೋಡಿ. ಇದು ನೋಡ್ರಿ, ಇದು ಮಂಠಾಳ್ ನಕ್ಷೆ, ಕಾಮೋಡಿ ನಕ್ಷೆ. ನಾವು ಪಟ್ಟಣ ಪಂಚಾಯತ್ ಮಾಡೋ ಸಲುವಾಗಿ ಎಲ್ಲ ಫೈಲ್ ರೆಡಿ ಮಾಡಿರೋದು. ಇವ್ರಿಗೆ ಏನು ಗೊತ್ತಿಲ್ಲ, ಸುಮ್ ಬರೋದು. ನಾ ನೋಡಿ ಮಾರ್ಚ್ 21ನೇ ತಾರೀಕಿಗೆ ಹೇಳಿ ಸನ್ಮಾನ್ಯ ಶಾಸಕರೇ, ಅಧಿವೇಶನದಾಗ ನೀವು ಮಾತಾಡೋ ವಿಷಯ ಮಾತಾಡಿ, ಹುಲ್ಸೂರು ಪಟ್ಟಣ ಪಂಚಾಯತ್ ಮಾತಾಡ್ರಿ, ಮಂಠಾಳ್ ಪಟ್ಟಣ ಪಂಚಾಯತ್ ಮಾತಾಡ್ರಿ, ಶಿವಾಜಿ ಪಾರ್ಕ್ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ, ಅನುಭವ ಮಂಟಪ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ, ಮುಡುಬಿ, ಕೊಯ್ನೂರು, ಪ್ರತಾಪೂರು ಎಲ್ಲ ಹೋಬಳಿಗಳ ಬಗ್ಗೆ ಮಾತಾಡಿ. ಅಂದ್ರೆ ಅಲ್ಲಿ ಹೋಗೋದು ಬರೀ ಜಾತಿ ಮಾತಾಡೋದು, ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದು. ಅಭಿವೃದ್ಧಿ ಬೇಕಾಗಿಲ್ಲ ಅವ್ರಿಗೆ. ಅವ್ರ ವೈಫಲ್ಯ ಮುಚ್ಕೋಲತ್ತಿರಲ್ಲ, ಅವ್ರ ಒಳಗೊಂದು ಹಿಂದೂ ಹುಲಿ ಅದ, ಅದು ಆಟೋಮೆಟಿಕ್ ಜಾಗ್ರತೆ ಆಯ್ತು. ಫೇಲ್ ಆಗತ್ರ ಹಿಂದೂ ಹುಲಿ ಜಾಗ್ರತೆ ಆಯ್ತು, ಅವ್ರಿಗೆ ರಾಟಿ ಬಿದ್ದೋದು. ಅದು ಅವ್ರಿಗೆ ಮತ್ತೊಂದು ಕಿವಿ ಮಾತು ಹೇಳ್ತೀನ, ಸನ್ಮಾನ್ಯ ಶಾಸಕರೇ, ನಿಮ್ ಮಾತು ಯಾರು ನಂಬಲ್ಲ. ನಿಮ್ ಮಾತು ಕೇಳ್ ಮಂದಿ ಕಿವಿ ಗರ್ಸ್ ಬಿದ್ದೋಗ್ಯಾವ. ಈ ಮಾತಾಗ ನೀವೇ ಆತ್ಮಾವಲೋಕನ ಮಾಡ್ಕೋರಿ. ನಾ ಹೇಳ ನೀವೇ ಆತ್ಮಾವಲೋಕನ ಮಾಡ್ಕೋರಿ. ಶುಗರ್ ಫ್ಯಾಕ್ಟ್ರಿ ಮಾಡ್ತಾ ಅಂದ್ರಿ, ರೈತರೆಲ್ಲ ನಿಮ್ಗೆ ಎಷ್ಟು ನಂಬರು, ಓಟ್ ಹಾಕೋರು. ಶುಗರ್ ಫ್ಯಾಕ್ಟ್ರಿ ನೆಂಪ ಹೋಯ್ತು ನಿಮಗ. ಸೋಯಾಬೀನ್ ಎಣ್ಣೆ ಫ್ಯಾಕ್ಟ್ರಿ ಮಾಡ್ತಾ ಅಂದ್ರಿ, ಅದು ನೆಂಪ ಹೋಯ್ತು. ಇಲ್ಲಿಂದ ಹುಮನಾಬಾದ್ತನ ಓಡ್ಕೋತ ಹೋಯ್ತಾ ಅಂದ್ರಿ, ಅದು ನೆಂಪ ಹೋಯ್ತು. ಕೊಯ್ಲೂರ್ಕ್ ಹೋದ್ರಿ, ಅಲ್ಲೇನ್ ಮಾತಾಡಿದ್ರಿ, ನಾ ಕೊಯ್ಲೂರ್ ಸಲಗತ್ತ ನಡ್ಕೋತ ಹೋಯ್ತಾ ಅಂದ್ರಿ. ಬರ್ರಿ ಅಂದ್ರೆ ಅಲ್ಲಿ ಹುಡುಗರು ಫೋನ್ ಹಚ್ಚರು, ಓಡ್ಕೋತ ಹೋಯ್ತಾ ಅಂದ್ರಿ ನಾನ್ ಸ್ಟಾಪ್. ಅಲ್ಲಿ ಹುಡುಗರು ಚಾಲೆಂಜ್ ಸ್ವೀಕಾರ ಮಾಡಿ ಫೋನ್ ಹಚ್ಚರು. ಇವತ್ತಿನ ತನಕ ಮಾತಾಡ್ಲಕ್ ತಯಾರಿಲ್ಲ. ಏನ್ ಮಾತಾಡ್ತೀರಿ ಆ ಪ್ರಕಾರ ನಡಿ. ಇದು ಬಸವಣ್ಣನ ಭೂಮಿ ಅದ. ನುಡಿದಂತೆ ನಡೆಯುವ ಜನ್ಮ ಕಡೆ, ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ, ಹಿಡಿದಿರದ ಲಿಂಗವೇ ಘಟ ಸರ್ಪೋಯ್ಯ. ನೆನ್ಪಿಟ್ಕೋರಿ. 100 ನೋಡಿ 100 ಕೇಳಿದರೇನು, ಆಸೆ ಹರಿಯದು ರೋಷ ಬಿಡದು, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ಅದಕ್ಕೆ ದಯವಿಟ್ಟು ನೀವು ಏನ್ ಬಿ ನ್ಯಾಲಿಗೆ ಹರಿ ಬಿಡ್ಬೇಡ್ರಿ. ವಿಜಯ್ ಸಿಂಗ್ ಅವರು ಸಾಕಷ್ಟು ಅಭಿವೃದ್ಧಿ ಪರವಾದಂತ ಯೋಜನೆಗಳು ಹಾಕೊಂಡು ತಮ್ಮದೇ ಶೈಲಿಯಲ್ಲಿ ಬಸವ ಕಲ್ಯಾಣ ಅಭಿವೃದ್ಧಿ ಪಡಿಸಬೇಕಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರಕ್ಕಾಗಲಿ, ನಮ್ಮ ವಿಜಯ್ ಸಿಂಗ್ ಅವರ ಆಗಲಿ, ಮಂಠಾಳ್ ಮತ್ತು ಹುಲ್ಸೂರ್ ಕೆಲವೇ ದಿನಗಳಲ್ಲಿ ಪಟ್ಟಣ ಪಂಚಾಯತಿಯನ್ನು ಮಾಡುವಂತ ಬದ್ಧತೆ ಅವ್ರಿಗದ, ಅವ್ರು ಮಾಡೇ ಮಾಡ್ತಾರೆ. ಹುಲ್ಸೂರು ಗ್ರಾಮ ಪಂಚಾಯತ್ ಇನ್ನೂ 1.5 ವರ್ಷ ಅವಧಿ ಅದ ಸಂತೋಷ್ ಅವರೇ, ಮೋಸ್ಟ್ಲಿ ಇನ್ನೂ 1.5 ವರ್ಷ ಅವಧಿ ಅದ. ಅದ್ರೊಳಗೆ 100% ಹುಲ್ಸೂರು ಪಟ್ಟಣ ಪಂಚಾಯತ್ ಆಗ್ಲೇಬೇಕು. ಮೋಸ್ಟ್ಲಿ ನನಗ್ ಬಂದ ಮಾಹಿತಿ ಪ್ರಕಾರ 15 ತಿಂಗಳೊಳಗೆ ಆಗ್ಲೇಬೇಕು. ಅದು ಆಗೇ ಐತೆ. ನಾವು ಹುಲ್ಸೂರು ಪಟ್ಟಣ ಪಂಚಾಯತ್ ಮಾಡತನ ನಾವು ಬಿ ಸರ್ಕಾರ ಜೊತೆ ನಿರಂತರವಾಗಿ ಸಂಪರ್ಕ ಮಾಡ್ತೇವೆ. ವಿಜಯ್ ಸಿಂಗ್ ಅವರು ಸಂಪರ್ಕ ಮಾಡತ್ತಾರ. ಮಂಠಾಳು ಪಟ್ಟಣ ಪಂಚಾಯತ್ ಮಾಡೇ ತಿರ್ತೇವೆ. ಸುಮ್ ಇದ್ರೊಳಗೆಲ್ಲ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ. ಯಾವ್ದೋ ವಿಷಯ ತಂದು ಯಾವ್ದೋ ಒಂದು ಹಿಡಿಯೋದು, ಅದಕ್ಕೆ ಒದರೋದು, ಚೀರೋದು, ಹೀರೋ ಆಗ್ಬೇಕಂಬೋದು ಇವೆಲ್ಲ ನಡೆಯಲ್ಲ. ನಿಮ್ದು ನೋಡ್ ಸಾಕಾಗ್ಯದ.